ಇನ್ನು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನ ಆಗಿದೆ. ಕುಮಾರಸ್ವಾಮಿ ಅವರು ಉಳಿದುಕೊಂಡಂತಹ ಹೋಟೆಲ್ನಲ್ಲೇ ಅಮಿತ್ ಶಾ ಅವರು ವಾಸ್ತವ್ಯ ಹೂಡಲಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ಕುಮಾರಸ್ವಾಮಿ ಅಲ್ಲೇ ಇದ್ದಾರೆ. ಹೋಟೆಲ್ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಢವಢವ ರೇವಣ್ಣನವರಿಗೆ ಮಾತ್ರವಲ್ಲ, ಜೆಡಿಎಸ್ ಪಕ್ಷದ ವರಿಷ್ಠರಿಗೂ ಕೂಡ ಇತ್ತು, ದಳಪತಿಗಳಿಗೂ ಕೂಡ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಒಂದು ಕಡೆ ಆದ್ರೆ, ಪಕ್ಷದ ಗೌರವ ಮರ್ಯಾದೆ ಮತ್ತೊಂದು ಕಡೆ ನಿಲ್ಲುತ್ತೆ. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇರುತ್ತೆ, ಟೆನ್ಷನ್ ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಮುಂಭಾಗದಿಂದ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕಾನೂನಾತ್ಮಕ ಪ್ರಕ್ರಿಯೆಗಳು ಒಂದ್ ಕಡೆ ಆದ್ರೆ, ರಾಜಕೀಯ ಅಂತ ಬಂದಾಗ, ಪಕ್ಷ ಅಂತ ಬಂದಾಗ ಡೆಫಿನೆಟ್ಲಿ ಅಲ್ಲಿ ತತ್ವ, ಸಿದ್ಧಾಂತ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಟೆನ್ಷನ್ ಅಲ್ಲಿ ಸಹಜವಾಗಿ ಕುಮಾರಸ್ವಾಮಿ ಇದ್ದಾರೆ, ಅಮಿತ್ ಶಾ ಅವರು ಕೂಡ ಬಂದಿದ್ದಾರಂತೆ. ಏನ್ ಮಾತುಕತೆ ಆಗುತ್ತೆ ಹಾಗಾದ್ರೆ? ಸಭಾ ಏನು ಕಾಕತಾಳೀಯ ಎಂಬಂತೆ ಇವತ್ತು ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಕೂಡ ಏನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಉಳ್ಕೊಂಡಿರುವಂಥ ತಾಜ್ ವೆಸ್ಟ್ ಹೋಟೆಲ್ಗೆ ಈಗ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು HD ರೇವಣ್ಣ ಅವರ ಒಂದು ಪ್ರಕರಣ ಏನಿದೆ, ಇದು ಕೇಂದ್ರದವರೆಗೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂದರೆ JDS BJPಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿತ್ತು. ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣ ಬೆಳಕಿಗೆ ಬಂತು, ಆ ಸಂದರ್ಭದಲ್ಲಿ ಏನು ಕೇಂದ್ರ ಗೃಹ ಸಚಿವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆರೋಪಿಯನ್ನು ಬಂಧಿಸಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ NDA ಅಲಯನ್ಸ್ ಇದ್ರು ಕೂಡ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ಅನ್ನೋ ಮಾತನ್ನು ಕೇಂದ್ರ ಗೃಹ ಸಚಿವರು ಕೂಡ ಹೇಳಿದರು. ಆದರೆ ಇವತ್ತು ಏನು ಈ ಒಂದು ಪ್ರಕರಣದ ಮುಂದುವರೆದ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ಅವರನ್ನು ಪೊಲೀಸರು SIT ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಬೆಳಗ್ಗೆ 1 ಗಂಟೆ ನಂತರ ಏನು ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಇವತ್ತು ನಡೆದಂಥ ಪ್ರತಿ ಒಂದು ಬೆಳವಣಿಗೆಗಳೇನಿದೆ, ಕೋರ್ಟ್ನಲ್ಲಿ ಏನು 2:30 ಒಂದು ಸುಮಾರಿಗೆ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಯಿತು. ಆ ಸಂದರ್ಭದಲ್ಲೂ ಕೂಡ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಒಂದು ನಿಗಾ ಇಟ್ಟಿರುವಂಥ ಕುಮಾರಸ್ವಾಮಿ ಅವರು ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿಸಿದ್ರು. ಯಾವ ರೀತಿ ಇದನ್ನು ರಾಜಕೀಯವಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕು, ಜೊತೆಗೆ ಈ ಒಂದು ಬಂಧನದಿಂದ ತಮ್ಮ ಕುಟುಂಬದ ಜೊತೆಗೆ ಏನು ತಮ್ಮ ಪಕ್ಷದ ಮೇಲೆ ಆಗುವಂಥ ಡ್ಯಾಮೇಜ್ಗಳೇನಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದರೆ ಯಾರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸಲಿ ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ರು ಕೂಡ ತಮ್ಮ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕ್ರಿಯೆಗಳಾದರೂ ಅಥವಾ ಯಾವುದೇ ಘಟನೆಗಳಾದರೂ ಅದರ ಮೇಲೆ ಸೂಕ್ಷ್ಮವಾಗಿ ಗಮನಿಸುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾನೆ ಬಂದಿರುವಂಥದ್ದು. ಇವತ್ತು ಕೂಡ ಏನು ಸಂಜೆ ಮೇಲೆ ಆದಂಥ ಡೆವಲಪ್ಮೆಂಟ್ಗಳೇನಿದೆ, ದೇವೇಗೌಡರ ನಿವಾಸಕ್ಕೆ ಏನು SIT ಅಧಿಕಾರಿಗಳು ಬಂದು ರೇವಣ್ಣವರನ್ನು ವಶಕ್ಕೆ ತೆಗೆದುಕೊಂಡ್ರು. ಈ ಒಂದು ಪ್ರಕ್ರಿಯೆಗಳು ಕೂಡ ಮಾಹಿತಿ ಪಡ್ಕೊಂಡು ಚರ್ಚೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈಗ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ತಾಜ್ ವೆಸ್ಟ್ ಹೋಟೆಲ್ಗೆ ಈಗ ತಾನೇ ಆಗಮಿಸಿದ್ರು. ಅವ್ರ ಜೊತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೈತ್ರಿ ಬಗ್ಗೆ, JDS ಮತ್ತು BJP ಮೈತ್ರಿ ಬಗ್ಗೆ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರವ್ಯಾಪಿಯಾಗಿ ಚರ್ಚೆ ಆಗ್ತಾ ಇದೆ. ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರಲ್ಲ, ಏನು ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ ಅಮಿತ್ ಶಾ ಹಾಗೂ ಮೋದಿ ಅಂತ. ಸೊ ಈ ಬಗ್ಗೆಯೂ ಕೂಡ ಡಿಸ್ಕಸ್ ಆಗುತ್ತಾ? ಖಂಡಿತವಾಗೂ. ಯಾಕಂದರೆ ಈ ಒಂದು ಪ್ರಕರಣದ ಒಂದು ಹೊಡೆತ BJPಗೆ ಬಿದ್ದಿರುವಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು, ಜೊತೆಗೆ ಕಾಂಗ್ರೆಸ್ಸನ್ನು ಅಣಿಬೇಕು ಅಂತ ಹೇಳಿ BJP ಮತ್ತು JDS ರಾಜ್ಯದಲ್ಲಿ ಹೊಂದಾಣಿಕೆ ಮಾಡ್ಕೊಂತು. ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಸಾಕಷ್ಟು ಆರೋಪಗಳು ಕಳೆದ 7-8 ತಿಂಗಳ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಮತ್ತು ದೇವೇಗೌಡರಿಗೂ ಕೂಡ ಗಮನಕ್ಕಿತ್ತು ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಏನು ಇಂಜೆಕ್ಷನ್ ಸೂಟನ್ನು ತೆಗೆದುಕೊಂಡ್ರು. ಆ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಸ್ವತಃ ತಮ್ಮ ಕುಟುಂಬದಿಂದ ಲೋಕಸಭಾ ಚುನಾವಣೆಗೆ ಯಾರು ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡಿದರು. ಆದರೆ NDA ಮೈತ್ರಿ ಆದ ನಂತರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಪ್ರೀತಮ್ ಗೌಡ ಸೇರಿದಂತೆ ದೇವರಾಜಗೌಡರು ಸೇರಿದಂತೆ ಹಲವು BJP ನಾಯಕರು ಟಿಕೆಟ್ ಕೊಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಕೊನೆ ಕ್ಷಣದಲ್ಲಿ ಈ ಒಂದು ಟಿಕೆಟನ್ನು ಕೊಟ್ಟರು. ಆದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಪ್ರಧಾನಿ ಮೋದಿ ಉತ್ತರ ಕೊಡಲಿ ಅನ್ನೋ ಮಾತನ್ನು ಆಗ್ರಹಿಸುವಂಥ ಕೆಲಸವನ್ನು ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.